ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ರೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಬಂದುಬಿಟ್ಟು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಶಾವಿಗೆಯಿಂದ ಕೇಸರಿ ಬಾತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನಿವತ್ತು ಬೆಲ್ಲದಿಂದ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನಾನು 1 ಕಪ್ ಅಷ್ಟು ಬೆಲ್ಲ ಮತ್ತು 1 ಕಪ್ ಅಷ್ಟು ಶಾವಿಗೆ, ಇದು ರೋಸ್ಟ್ ಮಾಡಿರೋದೆ. ನಾವು ಇನ್ನೂ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಏಲಕ್ಕಿ ಪುಡಿ, ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ದ್ರಾಕ್ಷಿನ ಹಾಕ್ಕೋಬೇಕು. ನಮ್ಮ ಮನೇಲಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಇವಾಗ ಬರೀ ಗೋಡಂಬಿಯಿಂದನೇ ಮಾಡ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ, ಹಾಗೆ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಫುಡ್ ಕಲರ್ ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು, ಪ್ಯಾನ್ ಬಿಸಿ ಆದಮೇಲೆ ತುಪ್ಪ ಸೇರಿಸ್ಬೇಕು. ತುಪ್ಪ ಬಿಸಿ ಆದಮೇಲೆ ಇಲ್ಲಿ ಗೋಡಂಬಿ ತೊಗೊಂಡಿದ್ದೀವಲ್ಲ, ಅದನ್ನು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಒಂದು ಸಪ್ರೇಟಾಗಿ ಪ್ಲೇಟಾಗಿ ತೆಗೆದಿಟ್ಕೋಬೇಕು. ಈಗ ಅದೇ ತುಪ್ಪದಲ್ಲಿ ಶಾವಿಗೆನೂ ಸೇರಿಸ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಶಾವಿಗೆ ರೋಸ್ಟ್ ಆಗೋಷ್ಟರಲ್ಲಿ ನಾನಿಲ್ಲಿ 2.5 ಕಪ್ ಅಷ್ಟು ನೀರು ಬಿಸಿಗಿಟ್ಟಿದ್ದೀನಿ. ಬಿಸಿ ನೀರಾದಮೇಲೆ ಈಗ ಈ ಶಾವಿಗೆಗೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಫುಡ್ ಕಲರ್ ಸೇರಿಸ್ಬಿಟ್ಟು ಕುದಿಯೋಕ್ಕಿಡಬೇಕು. ನೋಡಿ, ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ಈಗ ಚೆನ್ನಾಗಿ ಕರಗಿಸ್ಕೊಂಡು, ಇಲ್ಲಿ ನಾವು ಈ ಶಾವಿಗೆನ ಬೆಂದಿರುತ್ತಲ್ಲ ಅದಕ್ಕೆ ಸೋಸ್ಕೋಬೇಕು. ಈ ರೀತಿ ಸೋಸ್ಕೊಳ್ಳೋದ್ರಿಂದ ಕಡ್ಡಿ ಮತ್ತು ಕಲ್ಲೇನಾದರೂ ಇತ್ತಂದರೆ ಸಪ್ರೇಟ್ ಆಗುತ್ತೆ. ಈಗ ಏಲಕ್ಕಿ ಪುಡಿ, ಹಾಗೆ ಒಂದು ಸ್ವಲ್ಪ ತುಪ್ಪ, ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಅಷ್ಟು ಪ್ಲೇಟ್ ಕ್ಲೋಸ್ ಮಾಡಿ ನಾವು ಮಗ್ಗಕ್ಕಿಡಬೇಕು. ಈಗ ಶಾವಿಗೆಯಲ್ಲಿ ಈ ಬೆಲ್ಲ ಪಾಕ ಎಲ್ಲನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ, ಗಟ್ಟಿಯಾಗುತ್ತೆ. ಈಗ 1 ಕಪ್ಗೆ ಒಂದು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಈ ಕಪ್ಗೆ ಈ ಶಾವಿಗೆನೆಲ್ಲ ಸೇರಿಸ್ಕೊಂಡು ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿ ಶಾವಿಗೆ ಕೇಸರಿ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬಿಸಿ ಬಿಸಿ ಇದೆ. ಸೂಪರಾಗಿದೆ. ನಾವು ಸಕ್ಕರೆ ಮಾಡೋದಕ್ಕಿಂತ ಬೆಲ್ಲದಲ್ಲೂ ಚೆನ್ನಾಗಿದೆ. ನಾವು ಸಕ್ಕರೆಯಲ್ಲೂ ಮಾಡ್ಕೋಬೋದು ಈ ರೀತಿ ಕೇಸರಿ ಬಾತು. ನಾನಿವತ್ತು ಬೆಲ್ಲದಲ್ಲಿ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನೋಡೋಣ ನಮ್ಮ ಮಕ್ಕಳು ಬಂದು ಸ್ಕೂಲಿಂದ ಬಂದಮೇಲೆ ಅವರು ಯಾಕೆ ಇಷ್ಟಪಟ್ಟು ತಿಂತಾರೋ ಇಲ್ವೋ ಅಂದ್ಬಿಟ್ಟು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.